Zee ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಮಾಡ್ತಿರೋ ಸರಿ ಅನ್ಸರಿ ನೀನೇ ಎಕ್ಸ್ಪ್ಲೇನ್ ಮಾಡು. ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂದೆ, ಆದ್ರೆ ಅದು ನೀನ್ ಕೇಳ್ದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟ್ ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಏ ದಂಡಪಿಂಡ, ನಿಮ್ಮನ್ನು ನೀವು ಏನು ಅಂತ ಅನ್ಕೊಂಡಿದ್ದೀರಿ? ಆ ಓಡ್ ಹೋದವಳಿಗಂತೂ ಸಂಸ್ಕಾರ, ಮಾನ, ಮರ್ಯಾದೆ, ನಾಚಿಕೆ ಏನೂ ಇಲ್ಲ. ಆದರೆ ನಿನಗಾದ್ರೂ ಅದು ಇದೆ ಅಂತ ಅನ್ಕೊಂಡಿದ್ದೆ. ತಾತ, ಕೂಗಾಡಬೇಡ. ಅಮ್ಮನ ಹತ್ರ ಮಾತಾಡೋ ರೀತಿನೇನೋ ಇದು. ನೋಡು, ನಿನಗೇನಾದರೂ ಪ್ರಶ್ನೆ ಮಾಡಲೇಬೇಕು ಅಂತಿದ್ರೆ ನನ್ನ ಪ್ರಶ್ನೆ ಮಾಡು. ನಿನಗೆ ಉತ್ತರ ತಾನೇ ಬೇಕಾಗಿರೋದು. ತುಳಸಿ ಪರ ನಾನು ಉತ್ತರ ಕೊಡ್ತೀನಿ. ನಿಮ್ಮಂಥ ಮಕ್ಕಳನ್ನು ಹೆತ್ತಿರೋ ತಪ್ಪಿಗೆ ಪಾಪ ಅವಳಿನ್ನೂ ಏನೇನು ಅನುಭವಿಸ್ಬೇಕು. ತಾತ, ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ ಬರಬೇಡಿ. ಅಮ್ಮ ಮಾಡ್ತಿರೋದು ಸರಿನಾ? ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ನೀನಾ? ನಿಮ್ಮಮ್ಮ ಹೇಗಿರಬೇಕು, ಏನು ಮಾಡಬೇಕು ಅಂತನೋ ನಿರ್ಧಾರ ಮಾಡಬೇಕಾದವಳು ಅವಳು. ಅವಳ ಬಗ್ಗೆ ಕಾಳಜಿ ತೋರಿಸೋ, ಪ್ರೀತಿ ತೋರಿಸೋ ಸೌಜನ್ಯನೂ ಇಲ್ಲದೆ ಇರೋ ನಿಮಗೆ ಅವಳು ಮಾಡಿದ್ದು ತಪ್ಪು ಅಂತನ್ನೋ ಹಕ್ಕು ಎಲ್ಲಿಂದಾನೋ ಬಂತು ನಿಮಗೆ? ನೋಡೋ, ಈ ಮನೆ ನಂದು. ಇಲ್ಲಿ ಯಾರು ಹೇಗೆ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋನು ನಾನು. ಈ ಮನೇಲಿ ಏನಾದ್ರು ಜಾಗ ಬೇಕು ಅನ್ನೋ ಹಾಗಿದ್ರೆ ತುಳಸಿ ಬಗ್ಗೆ ಇಲ್ಲ ಸಲ್ಲದ್ದನ್ನ ಇನ್ನೊಂದು ಸಲ ಮಾತಾಡಬಾರ್ದು. ಇಂಥ ಮಾತು ಇನ್ನೊಂದು ಸಲ ನನಗೇನಾದ್ರು ಕೇಳಿಸಿದ್ರೆ ಚೆನ್ನಾಗಿರೋಲ್ಲ. ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ರೆಸ್ಟ್ ಮಾಡಿ ಅಮ್ಮ, ನಿಮ್ಗೆ ಹುಷಾರಿಲ್ಲ. ಬರ್ತೀನಿ ಪುಟ್ಟ, ಒಂದು ಸ್ವಲ್ಪ ಹೊತ್ತು. ಅಂದಮ್ಮ, ಸರಿ ಬನ್ನಿ, ನಿನ್ನ ಜೊತೆ ಬರ್ತೀನಿ. ಹೇಳ ಪುಟ್ಟ, ನಾನು ಸ್ವಲ್ಪ ಹೊತ್ತು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ಈ ಸ್ಥಿತಿನಲ್ಲಿ ನೀವು ತಾತ, ನೀವಾದ್ರೂ ಹೇಳಿ ತಾತ ಅಮ್ಮಂಗೆ. ಸ್ವಲ್ಪ ಹೊರಗೆ ಹೋಗಿ ಬರಲಿ ಬಿಡು ಸೋಗಲಾಡಿ. ಇಂಥ ಮಕ್ಕಳನ್ನು ಹೆತ್ತಿದ್ದಕ್ಕೆ ಉಸಿರಾಡೋ ಕಷ್ಟ ಆಗ್ತಿರ್ಬಹುದು. Zee ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.